ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆ, ಹೋದ ಕ್ಲಾಸಲ್ಲಿ ನಾವು ಆಧಾರಗಳಲ್ಲಿ ಮೂಲಾಧಾರ ಸೋರ್ಸಸ್ ಅಲ್ಲಿ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಆ, ವೇದಗಳಾಗಲಿ ಪುರಾಣಗಳಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಯಾವ್ಯಾವ ಆಧಾರದ ಮೇಲಿಂದ ನಾವು ಓದ್ತೀವಿ ಅನ್ನೋ ಬಗ್ಗೆ ನೋಡಿದ್ವಿ. ಇವತ್ತು ಬುದ್ಧದ ಬುದ್ಧಿಸ್ಟ್ ಲಿಟ್ರೇಚರ್ ಮತ್ತು ಜೈನ್ ಲಿಟ್ರೇಚರ್ ಮತ್ತೆ ಸಂಗಮ ಲಿಟ್ರೇಚರ್ ಬಗ್ಗೆ ಆಧಾರಗಳನ್ನು ತಿಳ್ತಾ ಹೋಗೋಣ. ಇದು ಥರ್ಡ್ ಪಾರ್ಟ್ ಆಗಿರುತ್ತೆ. ನಾವಿಲ್ಲಿ ಅರ್ಲಿ ಬುದ್ಧಿಸ್ಟ್ ಲಿಟ್ರೇಚರ್ ಜನರಲಿ ಡಿವೈಡ್ ಇಂಟು ಕ್ಯಾನ್ canonical and non-canonical text. Canonical text are the books which are lay down the basic principles religious. ಏನು ಹೇಳ್ತಾರ್ರಿ ಇವರು ಅಂತಂದ್ರೆ, ಬೌದ್ಧ ಸಾಹಿತ್ಯವು ಪ್ರಾರಂಭಿಕ ಬೌದ್ಧ ಸಾಹಿತ್ಯವನ್ನು ಸಾಮಾನ್ಯವಾಗಿ ಅಂಗೀಕೃತ ಮತ್ತು ಅಂಗೀಕೃತವಲ್ಲದ ಪಠ್ಯಗಳಾಗಿ ವಿಂಗಡಿಸಲಾಗಿದೆ. ಹಂಗಂದ್ರೆ ಏನ್ರಿ ಅಂತಂದ್ರೆ, ಅವುಗಳನ್ನ ಅಂಗೀಕೃತ ಪಠ್ಯ ಅಂದ್ರೆ ಒಂದು ಧರ್ಮದ ಮೂಲ ಪಠ್ಯ ತತ್ವ ಅಂತೇಳಿ ಪುಸ್ತಕಗಳಾಗಿರುವುದು ಅಂಗೀಕೃತವಲ್ಲದು ಅವುಗಳನ್ನು ಇದಾವೆ, ಆದ್ರೆ ಅದನ್ನ ಧರ್ಮದವರು ಅದನ್ನು ಸ್ವೀಕರಿಸಿಲ್ಲ. ಸೊ ಈಗ ನಾವು ಬೌದ್ಧರಲ್ಲಿ 12 ಅಥವಾ 9 ಅಂಗಗಳು 3 ತ್ರಿಪಿಟಕಗಳನ್ನ ನೋಡ್ತೀವಿ. ತ್ರಿಪಿಟಕದಲ್ಲಿ ಪಾಲಿ, ಚೈನೀಸ್ ಮತ್ತು ಟಿಬೆಟಿಯನ್ ಆವೃತ್ತಿಗಳು ಇದಾವ. ಅಂದ್ರೆ ಪಾಲಿ ಭಾಷೆಯಲ್ಲಿ ಬರೆದಿರುವಂತಹ ಆವೃತ್ತಿನೇ ಬೇರೆ, ಚೈನೀಸ್ ಬರೆಯುವುದು, ಟಿಬೆಟಿಯನ್. ತ್ರಿಪಿಟಕಗಳು ಮೂರು ಬುಟ್ಟಿಯಲ್ಲಿ ಸಂಗ್ರಹಿಸಿದ್ದು ಅಂತ ಅಂತಾರೆ. ಆದ್ರೆ ತ್ರಿಪಿಟಕದಲ್ಲಿ ಏನೇನಿದೆ, ಯಾವ ಯಾವ ಬೌದ್ಧ ಧರ್ಮದಲ್ಲಿರುವ ಯಾವ ಯಾವ ಗ್ರಂಥಗಳು ನಮಗೆ ಆಧಾರದಿಂದ ನಾವು ಬೌದ್ಧ ಧರ್ಮವನ್ನ ದಿಗಂಬರ, ಶ್ವೇತಾಂಬರ ಅಂತ ಹೇಳಿ ವಿಂಗಡಣೆ ಮಾಡಿದ್ದು, ಅವು ಯಾವ್ಯಾವ ಹಂತವಾಗಿ ಬೆಳ್ಕೊಂಡು ಬಂದಿದೆ ಅನ್ನೋದನ್ನ ಇವುಗಳಲ್ಲಿ ವಿವರಣೆಯನ್ನ ನಾವು ನೋಡ್ತೀವಿ. ಥೇರವಾಡ ಶಾಲೆಯ ಪಾಲಿ ಪಿಟಕವು ಅತ್ಯಂತ ಹಳೆಯದಾಗಿದೆ. ತ್ರಿಪಿಟಕದ 3 ಪಾಲಿ, ಚೈನೀಸ್, ಟಿಬೆಟ್ ಆವೃತ್ತಿಯಲ್ಲಿದೆ. ಥೇರವಾಡ ಶಾಲೆಯ ಪಾಲಿ ಪಿಟಕವು ಇವೆಲ್ಲೂ ಥೇರವಾಡ ಅತ್ಯಂತ ಹಳೆಯದಾಗಿದ್ದರೆ, ಪಾಲಿ ಒಂದು ಸಾಹಿತ್ಯಿಕ ಭಾಷೆಯಾಗಿದ್ದು ಉಪಭಾಷೆಗಳ ಮಿಶ್ರಣದಿಂದ ಇದನ್ನ ಬರೆಯಲ್ಪಟ್ಟಿದೆ ರೀ. ನಾನು ಈಗಾಗಲೇ ಹೇಳಿದ ಹಾಗೆ 3 ಪಿಟಕಗಳಿದಾವ: ಸೂತ ಪಿಟಕ, ವಿನಯ ಪಿಟಕ, ಅಭಿದಮನ ಪಟಕ. ಸೊ ನೋಡ್ರಿ, ಇಲ್ಲಿ ಸೂತ ಪಿಟಕವು ಸಂವಾದ ರೂಪದಲ್ಲಿ ವಿವಿಧ ಸೈದ್ಧಾಂತಿಕ ವಿಷಯಗಳ ಕುರಿತ ಅಧ್ಯಯನ ಪ್ರವಚನ ಒಳಗೊಂಡಿದೆ. ಕೆಲವು ಸೂತ್ರಗಳನ್ನು ಹೊರತುಪಡಿಸಿದರೆ ಈ ಕೃತಿಯು ಅಧಿಕಾರವನ್ನು ಎಲ್ಲಾ ಬೌದ್ಧ ಶಾಲೆಗಳು ಒಪ್ಪಿಕೊಂಡಿವೆ. ಕೆಲವೊಂದು ಬಿಟ್ರೆ ಸೂತ ಪಿಟಕದಲ್ಲಿ ಎಲ್ಲಾ ಅಂಶಗಳನ್ನು ಒಪ್ಕೊಂಡಿದ್ದಾವಂತ. ಆದ್ರೆ ವಿನಯ ಪಿಟಕದಲ್ಲಿ ಸಂಘದ ಸನ್ಯಾಸಿ ಮತ್ತು ಸನ್ಯಾಸಿನಿಯರ ನಿಯಮಗಳನ್ನ ಹೊಂದಿದೆ. ಸನ್ಯಾಸಿಗಳ ಶಿಸ್ತಿನ ವಿರುದ್ಧ ಉಲ್ಲಂಘನೆಗೆ ಏನು ಪಶ್ಚಾತ್ತಾಪ ಪಡಬೇಕು, ಏನು ಪನಿಷ್ಮೆಂಟ್ ಕೊಡಬೇಕು, ಸೊ ಅನ್ನೋ ಪಟ್ಟಿಯಲ್ಲಿ ಇದೆ. ಪಿಟಕದ ನಂತರ ಕೃತಿಯಾಗಿದ್ದು ಸಂಪೂರ್ಣ ಅಧ್ಯಯನ ಮತ್ತು ವ್ಯವಸ್ಥೀಕರಣ ಒಳಗೊಂಡ್ಪಟ್ಟಂತಹ ಪಟ್ಟಿಗಳು, ಸಾರಾಂಶವು, ಪ್ರಶ್ನೆಗಳು, ಉತ್ತರ ಮೂಲಕ ಸೂತ ಪಿಟಕದ ಬೋಧನೆಗಳನ್ನ ನಾವು ನೋಡ್ತೀವಿ. 3 ಪಿಟಕಗಳನ್ನು ನಿಕಾಯಗಳು ಎಂದು ಕರೆಯಲಾಗುವ ಪುಸ್ತಕಗಳಲ್ಲಿ ವಿಂಗಡಿಸಿದೆ. ಇವು 3 ಸೂತ ಪಿಟಕ, ಅಭಿನವ ಪಿಟಕ ಮತ್ತು ವಿನಯ ಪಿಟಕ ನಿಕಾಯಗಳು ಅನ್ನೋ ಪುಸ್ತಕದಲ್ಲಿ ನಾವು ನೋಡ್ತೀವಿ. ಸೂತ ಪಿಟಕದಲ್ಲಿ 5 ನಿಕಾಯಗಳು ಬರ್ತಾವ ನೋಡ್ರಿ: ದಿಗ, ಮಧ್ಯಮ, ಸಂಯುಕ್ತ, ಅಂಗುತ್ತರ, ಖುದಂಕ ನಿಕಾಯ. ಇವು ಸೂತ ಪಿಟಕದಲ್ಲಿ ಬರುವಂತ 5 ನಿಕಾಯಗಳು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬುದ್ಧನ ಹಿಂದಿನ ಜನ್ಮದ ಕಥೆಗಳಾದ ಜಾತಕಗಳನ್ನು ಖುದ್ದು ನಿಕಾಯದಲ್ಲಿ 15ನೇ ಪುಸ್ತಕಗಳಲ್ಲಿ ಒಂದಾದಂತಹ ಖುದ್ದ ನಿಕಾಯ 15ನೇ ಪುಸ್ತಕದಲ್ಲಿ ಒಂದಾಗಿದೆ. ಅವುಗಳ ಸಂಯೋಜನೆಯನ್ನು ಕ್ರಿಸ್ತಕ ಪೂರ್ವ 3ನೇ ಶತಮಾನ ಮತ್ತು ಕ್ರಿಸ್ತಕ 2ನೇ ಶತಮಾನ ನಡುವೆ ಇರಿಸಿರಬಹುದು. ಅಂದ್ರೆ ಜಾತಕ ಕಥೆಗಳನ್ನು ಬುದ್ಧನ ಹಿಂದಿನ ಜನ್ಮದ ಕಥೆಗಳ ಮಾಹಿತಿಯನ್ನ ನಾವು ಇಲ್ಲಿ ಖುದಂಕ ನಿಕಾಯದಲ್ಲಿ ನಾವು ನೋಡ್ತೀವಿ. ಆಮೇಲೆ ಖುದಂಕ ನಿಕಾಯವು ಧರ್ಮಪದ ನೈತಿಕ ಹೇಳಿಕೆಯೊಂದಿಗೆ ವ್ಯವಹರಿಸುವ ಶ್ಲೋಕಗಳ ಸಂಗ್ರಹ. ತೇರಘತ ಮತ್ತು ತೇರಿಘತ ಇವುಗಳನ್ನು ಕೂಡ ಇಲ್ಲಿ ಒಳಗೊಂಡಿರುವುದನ್ನ ನಾವು ನೋಡ್ತೀವಿ. ತೇರಘತ ಮತ್ತು ತೇರಿಘತ ಕೂಡ ಬೌದ್ಧ ಧರ್ಮದ ಐತಿಹಾಸಿಕ ಸ್ತೋತ್ರಗಳನ್ನ ರಚಿಸಲಿಕ್ಕೆ, ಐತಿಹಾಸಿಕ ಮಾಹಿತಿಯನ್ನು ಒಳಗೊಳ್ಳಿಕ್ಕೆ ಇವೆಲ್ಲ ಸಾಹಿತ್ಯಗಳು ಹೆಲ್ಪ್ ಆಗಿದಾವ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ಏನನ್ನ ನಾವು ಫೋಕಸ್ ಮಾಡಬೇಕು ಅಂತಂದ್ರೆ, ಯಾವ ಬುಕ್ಕದಲ್ಲಿ ಏನನ್ನ ಮೆನ್ಷನ್ ಮಾಡಿದ್ದಾರೆ,
ಫಾರ್ ಎಕ್ಸಾಂಪಲ್ ಈಗ ತೇರಾಗತ ತೇರಿಗತ, ಆಮೇಲೆ ಬುದ್ಧ ಖುದ್ದು ನಿಕಾಯ, ಇನ್ನು ಬಹಳಷ್ಟು ಬರ್ತಾವ್ರಿ. ಸೊ ಅವು ಯಾವ್ದನ್ನ ಏನನ್ನ ಮೆನ್ಷನ್ ಮಾಡಿದಾವ, ಏನು ವಿವರಣೆ ನೀಡ್ತಾವ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮಹಿಳೆಯರ ತ್ಯಾಗದ ಅನುಭವಗಳನ್ನು ವಿವರಿಸುವ ತೇರಿಗತವು ವಿಶೇಷವಾಗಿ ಮುಖ್ಯವಾಗಿದೆ. ಮಹಿಳೆಯರಿಂದ ರಚಿಸಲ್ಪಟ್ಟ, ಮಹಿಳೆಯರೇ ಹೇಳಲಾದ ಕೆಲವು ಪ್ರಾಚೀನ ಭಾರತೀಯ ಗ್ರಂಥಗಳಲ್ಲಿ ಇದು ಒಂದಾಗಿದೆ. ತೇರಿಗತಾವು ಬೌದ್ಧ ಧರ್ಮದ ಮಹಿಳೆಯರ ಬಗ್ಗೆ ವಿವರಿಸುವಂತ ಕೃತಿಯಾಗಿದೆ. ಸ್ಟೇಟ್ಮೆಂಟ್ ಬೇಸ್ ಬರುತ್ತೆ, ಸ್ವಲ್ಪ ಆನ್ಸರ್ ಕ್ವಶನ್ ಪೇಪರ್ ಅಲ್ಲಿ ಬರುವಂತಹ ಸೆಂಟೆನ್ಸ್ ಅನ್ನ ಪೂರ ಲಕ್ಷ್ಯಪೂರ್ವಕವಾಗಿ ಓದ್ಬೇಕಂತ ಹೇಳಿ ನಾನಿಲ್ಲಿ ಹೇಳ ಬಯಸ್ತೀನಿ. ಬೌದ್ಧ ಸಂಪ್ರದಾಯದ ಪ್ರಕಾರ ಸೂತ್ರ ವಿನಯ ಪಿಟಕಗಳನ್ನು ಬುದ್ಧನ ಮರಣದ ನಂತರ ರಾಜ್ಯಗೃಹದಲ್ಲಿ ಸನ್ಯಾಸಿಗಳ ಮೊದಲ ಪರಿಷತ್ತಿನಲ್ಲಿ ಮತ್ತು 100 ವರ್ಷಗಳ ನಂತರ ವೈಶಾಲಿಯಲ್ಲಿ ಎರಡನೇ ಪರಿಷತ್ತಿನಲ್ಲಿ ಪಠಿಸಲಾಗಿದೆ. ವಿನಯ ಮತ್ತು ಸೂತ ಪಿಟಕವನ್ನ ಇಲ್ಲಿ ಹೇಳಲಾಗಿದೆ ಅಂತ ಹೇಳಿದ್ದಾರೆ. ಮೂರನೇ ಪರಿಷತ್ತನ್ನ ನಡೆದ ಸಮಯದಲ್ಲಿ ಅಶೋಕನ ಕಾಲದಲ್ಲಿ ಇದನ್ನ ರಚನೆ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ರಿ ಇಲ್ಲಿ, ಅದರಿಂದ ಪಾಲಿ ಪಿಟಕದ ಮೂಲ ತಿರುಳ ಸಂಯೋಜನೆಯನ್ನು ಕ್ರಿಸ್ತ ಪೂರ್ವ 5ರಿಂದ 3ನೇ ಶತಮಾನ ನಡುವೆ ಇರಿಸಬಹುದು. ಕ್ಯಾನನ್ ಅನ್ನು ಶ್ರೀಲಂಕಾದಲ್ಲಿ ವಟ್ಟಿಗಮನಿ ಎಂಬ ರಾಜನ ಆಶ್ರಯದಲ್ಲಿ ಇದರ ಮೊದಲ ಶತಮಾನದಲ್ಲಿ ಬರೆಯಲಾಗಿದೆ ಎಂದು ಹೇಳಿದ್ದಾನೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ, ನಿಸ್ಸಂದೇಹವಾಗಿ ಭಾಷೆಯ ಅಂಗೀಕೃತವಲ್ಲದ ಬೌದ್ಧ ಸಾಹಿತ್ಯವು ಮಿಲಿಂದ ಪನ್ ಅನ್ನು ಒಳಗೊಂಡಿದೆ. ಇದು ರಾಜ ಮಿಲಿಂದ ನಿಸ್ಸಂದೇಹವಾಗಿ ಇಂಡೋ-ಗ್ರೀಕ್ ಮೆನಂಡರ್ ಮತ್ತು ಸನ್ಯಾಸಿ ನಾಗಸೇನ ನಡುವಿನ ತಾತ್ವಿಕ ವಿಷಯಗಳ ಕುರಿತು ಸಂವಾದವನ್ನು ಒಳಗೊಂಡಿದೆ. ನೋಡ್ರಿ, ಮಿಲಿಂದ ಪಾನ ಮಿಲಿಂದ ಮಿಲಿಂದ ಬರೆದಂತ ಮಿಲಿಂದ ಪನ್ ಅನ್ನೋ ಕೃತಿಯು ಬೌದ್ಧರ ಅಂಗೀಕೃತವಲ್ಲದಾದರೂ ಬಹಳಷ್ಟು ವಿಷಯಗಳನ್ನು, ತಾತ್ವಿಕ ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡಿದೆ. ನೆಟ್ಟಿಗಂದ್ ಮತ್ತು ನೆಟ್ಟಿಪಕರ್ನ್ ಇದೊಂದು ಬುದ್ಧನ ಬೋಧನೆ ಸಂಬಂಧಿಸಿದ ವಿವರಣೆಯನ್ನ ನೀಡುತ್ತೆ. ಆಮೇಲೆ ತ್ರಿಪಿಟಕದ ಮೇಲಿನ ವ್ಯಾಖ್ಯಾನಗಳಲ್ಲಿ ಬುದ್ಧಘೋಷನ 5ನೇ ಶತಮಾನ ಕೃತಿಯಲ್ಲೂ ಸೇರಿದೆ. ಬುದ್ಧ ಮೊದಲ ಸಂಬಂಧಿಸಿದ ಜೀವನ ಕಥೆಯನ್ನು ನಿಧಾನ ಕಥೆಯಲ್ಲಿ ಕಂಡುಬರುತ್ತದೆ. ಪಾಲಿ ಮತ್ತು ಶ್ರೀಲಂಕಾದ ವೃತ್ತಾಂತಗಳನ್ನು ದೀಪವಂಶ ಮತ್ತು ಮಹಾವಂಶದಲ್ಲಿ ನೋಡ್ತೀವಿ. ದೀಪವಂಶ 4ನೇ ಶತಮಾನ, ಮಹಾವಂಶ 5ನೇ ಶತಮಾನ. ಬುದ್ಧನ ಜೀವನ ಮತ್ತು ಬೌದ್ಧ ಮಂಡಳಿಗಳು ಮೌರ್ಯ ಚಕ್ರವರ್ತಿ ಅಶೋಕ ಶ್ರೀಲಂಕಾದ ಜನರು ಆ ದ್ವೀಪಕ್ಕೆ ಬೌದ್ಧ ಧರ್ಮದ ಆಗಮನದ ಐತಿಹಾಸಿಕ ಪೌರಾಣಿಕ ವೃತ್ತಾಂತಗಳನ್ನು ಇಲ್ಲಿ ಮಹಾವಂಶ ದೀಪವಂಶದಲ್ಲಿ ನಾವು ನೋಡ್ತೀವಿ. ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮದ ಆಗಮನ ಮತ್ತೆ ಅದಕ್ಕೆ ಪೌರಾಣಿಕ ವೃತ್ತಾಂತವನ್ನ ದೀಪವಂಶ ಮಹಾವಂಶದಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ, ಪಾಲಿ ಭಾಷೆಯ ಪಠ್ಯಗಳಲ್ಲದೆ ಸಂಸ್ಕೃತ ಹಲವಾರು ಭೌತಿಕ ಕೃತಿಗಳಿವೆ. ಪ್ರಾಕೃತ ಸಂಸ್ಕೃತ ಮಿಶ್ರಣದಲ್ಲಿ ಹೆಚ್ಚಾಗಿ ಬೌದ್ಧ ಸಂಸ್ಕೃತವನ್ನು ನಾವು ಹೈಬ್ರಿಡ್ ಸಂಸ್ಕೃತ ಅಂತ ಕರಿತೀವಿ. ಪ್ರಾಕೃತ ಸಂಸ್ಕೃತ ಕೂಡಿಕೊಂಡು ಹೈಬ್ರಿಡ್ ಸಂಸ್ಕೃತಿಯಾಗಿ ಬಂದಿರುವುದನ್ನು ನಾವು ನೋಡ್ತೀವಿ. ಮಹಾಯಾನದಲ್ಲಿ ಶಾಲೆಯಲ್ಲಿ ಸಂಸ್ಕೃತ ಬಳಕೆ ಪ್ರವೃತ್ತಿ ತೀರುಗೊಂಡಿತು. ಕೆಲವು ಮಹಾಯಾನೇತರ ಸಂಸ್ಕೃತ ಪಠ್ಯಗಳು ಮಿಶ್ರಣದಲ್ಲಿ ಮಿಶ್ರ ಪ್ರಾಕೃತ ಸಂಸ್ಕೃತ ರಚನೆಗೊಂಡಿದ್ದನ್ನು ನಾವು ನೋಡ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ, ಸರ್ವಾಸ್ತಿವಾದ ಪಂಥದ ನಿಯಮ ಸಂಸ್ಕೃತದಲ್ಲಿದೆ. ಇದು ಮಹಾಯಾನ ಅಂಶಗಳನ್ನು ಹೊಂದಿರುವ ವಾಸ್ತು ಬುದ್ಧನ ಚರಿತ್ರೆಯು ಅನ್ನು ನೀಡುತ್ತದೆ. ಮಿಶ್ರ ಸಂಸ್ಕೃತ ಪ್ರಾಕೃತದಲ್ಲಿ ಸನ್ಯಾಸಿಗಳ ವ್ಯವಸ್ಥೆಯ ಹೊರಹೊಮ್ಮಿಕೆಯನ್ನು ವಿವರಿಸುತ್ತೆ. ನೆಕ್ಸ್ಟ್ ನೋಡ್ರಿ ಇಲ್ಲಿ, ಲಲಿತ ವಿಸ್ತಾರ ಬುದ್ಧನ ಜೀವನ ಚರಿತ್ರೆಯಾದ ಲಲಿತ ವಿಸ್ತಾರ ಕ್ರಿಸ್ತ 1ನೇ ಮತ್ತು 2ನೇ ಶತಮಾನಗಳಲ್ಲಿ ಸಂಸ್ಕೃತ ಮತ್ತು ಪ್ರಾಕೃತ ಸಂಸ್ಕೃತ ಮಿಶ್ರಣ ಭಾಷೆಯಲ್ಲಿರುವುದನ್ನು ನೋಡ್ತೀವಿ. ಲಲಿತ ವಿಸ್ತಾರ. ಆಮೇಲೆ ನೆಕ್ಸ್ಟ್ ನೋಡಿ, ಅಶ್ವಘೋಷನ ಬುದ್ಧ ಚರಿತದಲ್ಲಿ ಅವಧಾನ ಗ್ರಂಥ, ಸಂಸ್ಕೃತ ಬೌದ್ಧ ಗ್ರಂಥದಲ್ಲಿ ಅಶ್ವಘೋಷನ ಬುದ್ಧ ಚರಿತ ಮತ್ತು ಅವಧಾನ ಗ್ರಂಥಗಳು ಇದಾವ. 2ನೇ ನೈತಿಕತೆಯೊಂದಿಗೆ ಗಮನಾರ್ಹ ಕಥೆಗಳನ್ನು ಒಳಗೊಂಡಿದಾವ. ಬುದ್ಧ ಮತ್ತು ಮೌರ್ಯ ಸಂಸ್ಕೃತಿಯ ಅಶೋಕನಿಗೆ ಸಂಬಂಧಿಸಿದ ಕಥೆಗಳನ್ನ ಇಲ್ಲಿ ವಿವರಣೆಯನ್ನ ನಾವು ನೋಡ್ತೀವಿ. ಆಮೇಲೆ 1ನೇ ಅಷ್ಟ ಸಹಸ್ರಿಕ ಪ್ರಜ್ಞಾಪರವಿತ ಪರಧರ್ಮ ಪೌಂಡರಿಕ ವಿವಿಧ ಬೌದ್ಧರು, ಬೋಧಿಸತ್ವರು, ಮಹಾಯಾನ ಸಿದ್ಧಾಂತ ಖಾತೆಗಳು. ಇವರೆಲ್ಲ ಏನ್ರಿ, ಇವರು ಮಹಾಯಾನದ ಚಿಂತಕರು.
ನಾಗಾರ್ಜುನ, ವಸಬಂಧು, ಅಸಂಗ, ಆರ್ಯವೇದ, ಬುಧಪಾಲಿಕ ಮತ್ತು ದಿಗಾಂಗ. ಇವು ಹೆಸರುಗಳನ್ನ ಯಾಕೆ ನೆನ್ಪಿಟ್ಕೋಬೇಕು ಅಂತಂದ್ರೆ ಹೈಯರ್ ಎಜುಕೇಶನ್ದಲ್ಲಿ ಬರುವಂತಹ ಓಲ್ಡ್ ಎಜುಕೇಶನ್ಸ್ ಇದಾವಲ್ರಿ, ಯೂನಿವರ್ಸಿಟೀಸ್ಗಳು, ಪುರಾತನ ಹಳೆ ಯೂನಿವರ್ಸಿಟಿಗಳು, ಅಲ್ಲಿ ಓದಿದವ್ರಿ ಇವರು. ಅದಕ್ಕಾಗಿ ಅಲ್ಲಿ ಕೂಡ ಶಿಷ್ಯರ ಮ್ಯಾಚ್ ದ ಫಾಲೋವಿಂಗ್ ಆಯಾ ಯೂನಿವರ್ಸಿಟಿಗಳಿಗೆ ಆ, ಶ- ವ- ಬೌದ್ಧ ಧರ್ಮ, ನಳಂದ ವಿಶ್ವವಿದ್ಯಾಲಯ, ನಾಗಾರ್ಜುನ ವಿಶ್ವವಿದ್ಯಾಲಯ ಅಂತ ಬಂದಾಗ ಅಲ್ಲಿ ಆ ಯೂನಿವರ್ಸಿಟಿಗಳಲ್ಲಿ ಈ ಶಿಷ್ಯರು ಓದಿದ್ದನ್ನ ನಾವು ಮ್ಯಾಚ್ ಮಾಡ್ಬೇಕಾಗತ್ತೆ. ಅದಕ್ಕೆ ಈ ಮಹಾಯಾನ, ಶ್ವೇತಾಂಬರರು, ದಿಗಂಬರು ಯಾವುದು ಅನ್ನೋದು, ಯಾವ ಧರ್ಮಕ್ಕೆ ಸಂಬಂಧಪಟ್ಟ ಮಹಾನ್ ಚಿಂತಕರ ಹೆಸರನ್ನ ನಾವು ನೆನ್ಪಿಟ್ಕೊಳ್ಳೋದು ಅತ್ಯಂತ ಅವಶ್ಯಕ ಆಗೈತಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಬೌದ್ಧ ಗ್ರಂಥಗಳು, ಬೌದ್ಧ ಧರ್ಮದ ಇತಿಹಾಸ, ಅದರ ಸಿದ್ಧಾಂತ, ಸನ್ಯಾಸಿಗಳ ವ್ಯವಸ್ಥೆ, ಅಶೋಕನ ಪೋಷಕರ ನಡುವೆ ಮೂಲಗಳು, ಇವುಗಳನ್ನ ಇಲ್ಲಿ ನಾವು ಹಲವು ಬ್ರಾಹ್ಮಣ್ಯೇತರ ಕಿಟಕಿಗಳನ್ನು ತೆರೆದಿರುವುದು, ಪ್ರಾಚೀನ ಭಾರತಕ್ಕೆ ಯಾರ್ಯಾರಿದ್ರು ಬೌದ್ಧ ಗ್ರಂಥಗಳಲ್ಲಿ ಬೌದ್ಧ ಧರ್ಮದ ಬಗ್ಗೆ ಯಾರು ಅದರ ಪೋಷಕರಾಗಿದ್ರು, ಸನ್ಯಾಸಿ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊತೀವಿ. ಬ್ರಾಹ್ಮಣ ದೃಷ್ಟಿಕೋನವನ್ನು ಬೌದ್ಧ ದೃಷ್ಟಿಕೋನದಿಂದ ಬದಲಾಯಿಸಲಾಗುತ್ತದೆ. ಬ್ರಾಹ್ಮಣರಲ್ಲಿರುವಂತಹ ಮೇಲು ಕೀಳು ಬೌದ್ಧ ಧರ್ಮದ ಹುಟ್ಟಿದಾಗಿಂದ ಅವರ ದೃಷ್ಟಿಕೋನ ಬದಲಾಗುತ್ತಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಜೈನ ಧರ್ಮ, ಜೈನ್ ಲಿಟ್ರೇಚರ್. ಜೈನ ಸಾಹಿತ್ಯವು ಜೈನರ ಪವಿತ್ರ ಗ್ರಂಥಗಳನ್ನು ಒಟ್ಟಾಗಿ ಸಿದ್ಧಾಂತವನ್ನ ನಾವು ಆಗಮನ ಅಂತ ಕರಿತೀವಿ. ಪ್ರಾಚೀನ ಗ್ರಂಥಗಳ ಭಾಷೆಯು ಪ್ರಾಕೃತದ ಪೂರ್ವ ಭಾಷೆಯನ್ನು ಅರ್ಧ ಮಾಗಧಿ ಎಂದು ಕರೆಯಲಾಗಿದೆ. ನೋಡ್ರಿ, ಪ್ರಾಚೀನ ಗ್ರಂಥಗಳ ಭಾಷೆಯು ಪ್ರಾಕೃತದ ಪೂರ್ವ ಉಪಭಾಷೆಯಾಗಿದ್ದು ಅದನ್ನು ಅರ್ಧ ಮಾಗಧಿ ಕೂಡ ಒಂದು ಭಾಷೆ. ನೋಡ್ರಿ, ಶ್ವೇತಾಂಬರ, ದಿಗಂಬರ ಶಾಲೆಗಳಲ್ಲಿ ವಿಭಜಿಸಲ್ಪಟ್ಟಿದೆ. ಆಮೇಲೆ 3ನೇ ಶತಮಾನದಲ್ಲಿ ಕಂಡುಬರುತ್ತೆ. ಶ್ವೇತಾಂಬರ ಮತ್ತು ದಿಗಂಬರರು ಇಲ್ಲಿ ವಿಂಗಡಣೆ ಅದನ್ನ ನೋಡ್ತೀವಿ. ಶ್ವೇತಾಂಬರಲ್ಲಿ 12 ಅಂಗಗಳು, ಉಪ ಅಂಗಗಳು, ಆಮೇಲೆ ಛೇದ ಸೂತ್ರಗಳು, ಮೂಲ ಸೂತ್ರಗಳು, ನಂದಿ ಸೂತ್ರಗಳು, ಅಗೋದರ ಹಲವು ಗ್ರಂಥಗಳು, ಹೀಗೆ ಎಲ್ಲದಕ್ಕೂ ಪ್ರತ್ಯೇಕವಾದ ಗ್ರಂಥಗಳನ್ನ ಒಳಗೊಂಡಿರುವುದನ್ನ ನಾವು ನೋಡ್ತೀವಿ. ಆಮೇಲೆ ನೋಡ್ರಿ, ಇಲ್ಲಿ 2 ಶಾಲೆಗಳ ಅಂಗೀಕೃತ ಸಾಹಿತ್ಯದಲ್ಲಿ ಕೆಲವು ದಿಗಂಬರರ ಅಂಗಗಳನ್ನು ಸ್ವೀಕರಿಸಿದ್ದಾರೆ. ಪ್ರಮುಖವಾಗಿ ಅವುಗಳಿಗೆ ಪ್ರಾಮುಖ್ಯತೆ ನೀಡಿದ್ದಾರೆ. ಅಗಬಾಹ್ಯರು ಅನುಗುಣವಾಗಿ ಶ್ವೇತಾಂಬರ ಪಠ್ಯಗಳನ್ನು ಹೊಂದಿರುವುದರಿಂದ ಒಟ್ಟಿಗೆ ಸೇರಿಸುವ ಕೆಲವು ಪಠ್ಯಗಳು, ಕೆಲವು ಸಾಹಿತ್ಯಗಳಿದಾವ ದಿಗಂಬರ ಮತ್ತು ಶ್ವೇತಾಂಬರರನ್ನು ಒಟ್ಟಿಗೆ ಆಗಿ ಅಲ್ಲಿ ಮೆನ್ಷನ್ ಮಾಡಿದ್ದನ್ನ ನಾವು ನೋಡ್ತೀವಿ. ಆಮೇಲೆ ಶ್ವೇತಾಂಬರ ಸಂಪ್ರದಾಯ ಪ್ರಕಾರ ಅಂಗಗಳನ್ನು ಪಾಟಲಿಪುತ್ರದಲ್ಲಿ ತೆರೆದ ಪರಿಷತ್ತಿನಲ್ಲಿ ಸಂಕಲಿಸಲಾಗಿದೆ. ವೇದಾರ್ಧಿ ಶ್ರವಣ ಅಧ್ಯಕ್ಷತೆಯಲ್ಲಿ ಗುಜರಾತಿನ ವಲ್ಲಭಿಯಲ್ಲಿ ನಡೆದಂತಹ ಸಭೆ ಇದು. ಅಂಗಗಳು, ಶ್ವೇತಾಂಬರ ಸಂಪ್ರದಾಯ ಪ್ರಕಾರ ಅಂಗಗಳನ್ನು ಪಾಟಲಿಪುತ್ರದಲ್ಲಿ ನಡೆದ ಪರಿಷತ್ತಿನಲ್ಲಿ ಬರೆಯಲಾಗಿದೆ. ಇದನ್ನ ಗುಜರಾತಿನ ವಲ್ಲಭೆಯಲ್ಲಿ ಪರಿಷತ್ತಿನಲ್ಲಿ ನಡೆದಿರಬಹುದು ಅಂತ ಊಹೆ ಮಾಡ್ತಾರೆ. ಅದರ ಅಧ್ಯಕ್ಷತೆಯನ್ನು ದೇವವರ್ಧಿ ಕ್ಷಮಾಶ್ರವಣ ಅಧ್ಯಕ್ಷತೆಯಲ್ಲಿ ನಡೆದಿದೆ ಅಂತ ಹೇಳಿ ಥಿಂಕ್ ಮಾಡ್ತಾರ್ರಿ, ಭಾವಿಸ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅಂಗೀಕೃತವಲ್ಲ ಜೈನ ಕೃತಿಗಳಲ್ಲಿ ಉಪಭಾಷೆಗಳಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಭಾಗಶಃ ಸಂಸ್ಕೃತದಲ್ಲಿವೆ. ಯಾವ್ಯಾವು? ನಿಜುತಿಗಳು ಭಾಷ್ಯಗಳು ಮಹಾರಾಷ್ಟ್ರ, ಪ್ರಾಕೃತದಲ್ಲಿ ಚೂರ್ಣಿಗಳು, ಹೀಗೆ ವಿವಿಧ ಕಡೆ ವಿವಿಧ ರೀತಿಯ ಸಾಹಿತ್ಯಗಳು ನಮ್ಗೆ ಸಿಗ್ತಾವ. ಜೈನ ಪಠ್ಯಾವಳಿಗಳು, ಥೇರಿವಳಿಗಳು, ವಂಶಾವಳಿಗಳು, ಪಠ್ಯಗಳು ಜೈನರ ಸಂತತಿಯ ಬಗ್ಗೆ ಜೈನ ಸಂತರ ನಿಖರವಾದ ಕಾಲಾನುಕ್ರಮವನ್ನು ವಿವರಣೆ ಮಾಡಲು ಮಹತ್ವದ ಪಾತ್ರವನ್ನ ಇಲ್ಲಿ ವಹಿಸ್ತವ. ಆದ್ರೆ ಕೆಲವೊಂದು ಪರಸ್ಪರ ವಿರೋಧ ಇವು ಆ ಪಠ್ಯ ಪುಸ್ತಕಗಳು ಅಷ್ಟು ನಿಖರವಾದಂತ ಮಾಹಿತಿನೇ ನೀಡುವುದಿಲ್ಲ ಅನ್ನೋ ಮಾಹಿತಿ ಕೂಡ ನಾವು ನೋಡ್ತೀವಿ. ಜೈನ ಪುರಾಣಗಳು, ಶ್ವೇತಾಂಬರ ಇವುಗಳನ್ನು ಚರಿತ ಅಂತ ಕರೀತಾರ್ರಿ. ಜೈನ ಪುರಾಣಗಳನ್ನ ಶ್ವೇತಾಂಬರವು ಚರಿತ ಅಂತ ಹೇಳಿ ಕರೀತಾರಂತೆ. ಜೈನ ಸಂತರ ಜೀವನ ಚರಿತ್ರೆಗಳಾಗಿರುವುದರಿಂದ ಅವುಗಳನ್ನು ಚರಿತ ಅಂತ ಹೇಳಿ ಕರೀತಾರ. ಆದಿಪುರಾಣ, ಆದಿನಾಥ ಎಂದು ಕರೆಯಲ್ಪಡುವ ಮೊದಲ ತೀರ್ಥಂಕರನ ವೃಷಭನ ಜೀವನವನ್ನು ನಿರೂಪಿಸುತ್ತದೆ. 8ನೇ ಶತಮಾನದಲ್ಲಿ ಹರಿವಂಶ ಪುರಾಣವು ಕೌರಪಾಂಡವರ ಕೃಷ್ಣ, ಬಲರಾಮ ಇತರ ಕಥೆಯನ್ನ ಜೈನ ಆವೃತ್ತಿಯನ್ನು ನೀಡುತ್ತವ. ಇಲ್ಲಿ ನೋಡ್ರಿ, ಜೀನಸೇನ ಮತ್ತು ಗುಣಭದ್ರನ 9ನೇ ಶತಮಾನದಲ್ಲಿ ಬರೆದ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಜೈನ ಸಂತರು, ರಾಜರು, ವೀರರ ಕಥೆಗಳನ್ನು ಒಳಗೊಂಡಿದೆ. ಇದನ್ನ ಕೇಳಿದ್ರಿ ಎಕ್ಸಾಮ್ದಲ್ಲಿ ಮೊನ್ನೆ.
ಜೂನ್ದಲ್ಲಿ ಕೇಳಿದ್ರು. 2025 ಜೂನ್ ಸೆಷನಲ್ಲಿ ಇದೆ ಎಕ್ಸಾಮ್ದಲ್ಲಿ ಬಂದಿತ್ತು. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಹೇಮಚಂದ್ರನಿಂದ ಬರೆದ ಪರಿಶಿಷ್ಟ ಪ್ರಮಾಣ, ಇವೆಲ್ಲ ಧರ್ಮದ ಸಂಬಂಧಪಟ್ಟ ಮೂಲ ಲೇಖನಗಳನ್ನು ನೀಡಿದವನ್ರಿ. ಮ್ಯಾಚ್ ದ ಫಾಲೋವಿಂಗ್ ದಲ್ಲಿ ಕೇಳ್ತಾರ, ಕಾಲಾನುಕ್ರಮ ಕೇಳ್ತಾರ, ಆ ಬುಕ್ದಲ್ಲಿ ಏನಿದೆ ಅನ್ನೋದನ್ನು ಕೂಡ ಕೇಳ್ತಾರ. ಸೊ ಸ್ವಲ್ಪ ಆ ನೀವು ಅನ್ಬೋದು ಮೇಡಮ್ ಮೂಲಾಧಾರಗಳೇನೆ 3-4 ವಿಡಿಯೋ. ಹೌದು, ಯಾಕಂತಂದ್ರೆ ಬೇಸ್ ಇರುವುದಲ್ಲೇ. ನಾವು ಡೀಟೇಲ್ ಆಗಿ ನೋಡಿರ್ತೀವಿ, ಆದ್ರೆ ಅಲ್ಲಿ ಆಧಾರಗಳು ಏನಿದೆ ಅನ್ನೋದು ಪೂರ್ತಿಯಾಗಿ ತಿಳ್ಕೋದೆ ಹೋದ್ರೆ, ಫೌಂಡೇಶನ್ನೇ ಸರಿಯಾಗಿಲ್ಲದೆ ನೀವು ಮುಂದೆ ನಾವು ಏನೋ ಅದನ್ನ ಅರ್ಥ ಮಾಡ್ಕೊಂಡ್ರೆ ಅಷ್ಟು ಕ್ಲಿಯರ್ ಆಗಲ್ಲ. ಅದಕ್ಕಾಗಿ ಎರಡೆರಡೇ ಪಾಯಿಂಟ್ಗಳನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ದೀನಿ. ಹೇಮಚಂದ್ರ ಬರೆದ ಪರಿಶಿಷ್ಟ ಪ್ರವಣ ಜೈನ ಗುರುಗಳ ಇತಿಹಾಸವನ್ನು ನೋಡುತ್ತೆ, ರಾಜಕೀಯ ಇತಿಹಾಸ ವಿವರಗಳನ್ನು ನೀಡುತ್ತೆ. ಗುಜರಾತದಲ್ಲಿ ಹಲವು ಪ್ರಬಂಧಗಳು, ಸಂತರು, ಐತಿಹಾಸಿಕ ಪಾತ್ರಗಳ ಐತಿಹಾಸಿಕ ವೃತ್ತಾಂತಗಳನ್ನ ಈ ಬುಕ್ದಲ್ಲಿ ನಾವು ಮೆನ್ಷನ್ ಆಗಿರುವುದನ್ನ ನಾವು ನೋಡ್ತೀವಿ. ಸಂಗಮ ಲಿಟ್ರೇಚರ್ ಅಂಡ್ ಲೇಟರ್ ತಮಿಳ್ ವರ್ಕರ್ಸ್ ಅಂತ ಬಂದಾಗ ಇಲ್ಲಿ ನಾವು ನೋಡ್ರಿ, ನೆಕ್ಸ್ಟ್ ಸಂಗಮ ಸಾಹಿತ್ಯ ಮತ್ತು ನಂತರ ತುಳು ಕೃತಿಗಳಲ್ಲಿ ದಕ್ಷಿಣ ಆರಂಭದ ಪ್ರಾರಂಭಿಕ ಇತಿಹಾಸವನ್ನು ಹಳೆಯ ತಮಿಳಿನ ಪಠ್ಯಗಳ ಗುಂಪಿನಿಂದ ಪ್ರತಿನಿಧಿಸಲಾಗಿದೆ. ಸಂಗಮ ಬಂದಾಗ ಇಲ್ಲಿ ಸಂಗಮ ಸಾಹಿತ್ಯ ಅಂತ ಬಂದಾಗ ನಮ್ಮಲ್ಲಿ ನಮ್ಮ ದಕ್ಷಿಣ ಭಾರತದ ಇತಿಹಾಸ ನಮಗೆ ನೆನಪಾಗುತ್ತೆ. ಈ ಸಂಗಮದಲ್ಲಿಯೂ ಕೂಡ 3 ಸಭೆಗಳು ನಡೆದಿದ್ದು. ಮೊದಲನೇದು ಮದುರೈದಲ್ಲಿ, ಎರಡನೇದು ಕಪಟಪುರಮದಲ್ಲಿ ಮತ್ತು ಮತ್ತೆ ಮೂರನೇದು ಮದುರೈದಲ್ಲಿ. ಇಲ್ಲಿ ಏನ್ ನಡೀತ್ರಿ ಮೇಡಮ್ ಅಂತ ಕೇಳಿದ್ರೆ, ಸಂಗಮ ಸಾಹಿತ್ಯದ ರಚನೆ ಆಗುತ್ತೆ ರೀ. ದಂತಕಥೆಗಳ ವಿವರಣೆ ಐತಿಹಾಸಿಕವೆಂದು ಪರಿಗಣಿಸಲಾಗದಿದ್ದರೂ ಸಂಗಮಗಳ ಭಾಷೆ ಶೈಲಿ ಹೋಲಿಕೆಯು ಯಾವುದೇ ರೀತಿಯ ಸಾಹಿತ್ಯ ಸಭೆ ವಾಗಿರಬಹುದು ಸಾಧ್ಯತೆಯನ್ನು ಸೂಚಿಸುತ್ತದೆ. ಕನಿಷ್ಠ 3ನೇ ಸಂಗಮದ ಸಾಹಿತ್ಯಿಕತೆಗೆ ಕಾರಣವಾದ ಸಂಬಂಧ ಹೊಂದಿರುವ ರಾಜರ, ಕವಿಗಳು, ಐತಿಹಾಸಿಕ ವ್ಯಕ್ತಿಗಳು ಮತ್ತೊಂದೆಡೆ ಸಂಗಮ ದಂತಕಥೆ ವಿಭಿನ್ನ ಘಟನೆಗಳನ್ನು ಆಧರಿಸಿರಬಹುದು. 5ನೇ ಶತಮಾನದಲ್ಲಿ ಮದುರೈ ಜೈನ ಸಂಘ ಸ್ಥಾಪನೆ 3 ಸಂಗಮ ಸಂಪ್ರದಾಯಗಳು ಸುತ್ತುವರೆದು ವಿವಾದ ಸೃಷ್ಟಿಸಿದ್ದರಿಂದ ಸಂಗಮ ಸಾಹಿತ್ಯ ಪದಕ್ಕಿಂತ ಶಾಸ್ತ್ರೀಯ ತುಳು ಸಾಹಿತ್ಯ ಎಂಬ ಪದ ಬಳಸಿರುವುದು ಸೂಕ್ತವೆನಿಸುತ್ತದೆ. ಇಲ್ಲಿ ನೋಡ್ರಿ, ಸಂಗಮ ಕೃತಿಯು ಒಟ್ಟು 8 ಟೊಕ್ಕೈ ಪಟು ಅಂದ್ರೆ 8 ಸಂಗರಗಳು, ಪಟು ಅಂದ್ರೆ 10 ಹಾಡುಗಳು. ಏನೈತ್ರಿ ಇದ್ರಲ್ಲಿ? ಇವು ಹಾಡುಗಳನ್ನ ನೋಡ್ತೀವಿ ನಾವು ಸಂಗಮ ಕೃತಿಯ ಕವಿತೆಗಳಲ್ಲಿ ಶೈಲಿ, ಅವುಗಳ ಐತಿಹಾಸಿಕ ಉಲ್ಲೇಖಗಳು 3ನೇ ಮತ್ತು ಕ್ರಿಶ್ಚಕ ಪೂರ್ವ ಮತ್ತು ಕ್ರಿಶ್ಚಕ ಶತಮಾನಗಳ ನಡುವೆ ರಚಿಸಿರುವುದನ್ನು ಗೊತ್ತಾಗತ್ತೆ. ಆಮೇಲೆ ಕೆಲವು ಶತಮಾನಗಳ ನಂತರ ಸಂಕಲನವನ್ನು ಒಟ್ಟು ತೊಕ್ಕೈ ಮತ್ತು ಪಡುಪಟ್ ಕರೆಯಲ್ಪಡುವ ಸೂಪರ್ ಸಂಕಲನಗಳನ್ನ ತೊಳಪಾಕ್ಯ ಮೊದಲ 2 ಪುಸ್ತಕಗಳ ಆರಂಭಿಕ ಭಾಗಗಳನ್ನು ಸಂಗಮ ಸಾಹಿತ್ಯದಲ್ಲೂ ಸೇರಿಸಬಹುದು. ಟೊಳಕಾಯ್ಪಿ ಮೂಲಭೂತ ವ್ಯಾಕರಣವಾಗಿದೆ. ಧ್ವನಿಶಾಸ್ತ್ರ, ಪದಾರ್ಥ, ವ್ಯಾಕರಚನೆ, ಸಾಹಿತ್ಯ ಸಂಪ್ರದಾಯವನ್ನು ಇಲ್ಲಿ ಚರ್ಚೆ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಸಂಗಮ ಸಾಹಿತ್ಯದಲ್ಲಿ 2 ವಿಧಗಳು, ಅಕ್ಕಂ ಮತ್ತೆ ಪುರಂ. ಇದನ್ನು ಕೇಳಿದ್ರು 25 ಜೂನ್ ಎಕ್ಸಾಮ್ದಲ್ಲಿ. 2 ವಿಧಗಳಿವೆ. ಅಕ್ಕಂ ಕಾವ್ಯಗಳು ಪ್ರೀತಿಯ ವಿಷಯವನ್ನು ಹೊಂದಿದ್ದರೆ, ಪುರಂ ಕಾವ್ಯಗಳು ಯುದ್ಧದ ಬಗ್ಗೆ ವಿವರಿಸ್ತಾವ. ಅಕ್ಕಂ ಅಂದ್ರೆ ಪ್ರೀತಿಯ ರಿಲೇಟೆಡ್, ಪುರಂ ಅಂದ್ರೆ ಯುದ್ಧದ್ದು. ಎಂ.ಕೆ. ರಾಮಾನುಜರು ಪುರಂ ಕಾವ್ಯಗಳು ಸಾರ್ವಜನಿಕ ಕಾವ್ಯಗಳಂತ ಕರೆದಿದ್ದಾರೆ. ಪ್ರೀತಿಯನ್ನು ಹೊರತುಪಡಿಸಿ ಒಳ್ಳೆಯ, ಕೆಟ್ಟದ್ದು, ಸಮುದಾಯದ, ರಾಜ್ಯದಂತ ಎಲ್ಲಾ ವಿಷಯಗಳನ್ನು ನಿರ್ವಹಿಸುತ್ತದೆ. ಕವಿತೆಗಳು ಹಳೆಯ ಕಾಲದ ಬ್ಯಾರ್ಡಿಕ್ ಹಾಡುಗಳ ಮಾದರಿಯಲ್ಲಿ ರಚಿಸಲಾಗಿದೆ. ಇವುಗಳನ್ನು ಬರೆಯುವ ಮೊದಲು ನಿರ್ದಿಷ್ಟ ಅವಧಿಗೆ ಮೌಖಿಕವಾಗಿ ರವಾನಿಸಲಾಗಿದೆ. ಮೊದಲು ಹಾಡಿ ಆಮೇಲೆ ಬರೆಯಲಾಗಿದೆ. ಅಕ್ಕಂ ಮತ್ತು ಪುರಂ ಸಂಗಮ ಕಾವ್ಯಗಳಲ್ಲಿ 2, ಅಕ್ಕಂ ಮತ್ತು ಪುರಂ. ಅಕ್ಕಂ ಪ್ರೀತಿಯನ್ನ ವಿವರಿಸುತ್ತೆ, ಮತ್ತೆ ಪುರಂ ಯುದ್ಧಗಳ ಬಗ್ಗೆ ವಿವರಣೆಯನ್ನ ನೀಡುತ್ತೆ. ನೆಕ್ಸ್ಟ್ ಇಲ್ಲಿ 473 ಕವಿಗಳಿಗೆ ಸೇರಿದ ಒಟ್ಟು 2381 ಕವಿತೆಗಳನ್ನು ಇಲ್ಲಿ ಒಳಗೊಂಡಿದ್ದು, ಅದರಲ್ಲಿ 30 ಮಹಿಳೆಯರು ಕೂಡ ಬರೆದಿದ್ದಾರೆ ಸಂಗಮದಲ್ಲಿ. ಅಂದ್ರೆ ಪ್ರಾಚೀನ ಕಾಲದಲ್ಲಿ ಸಂಗಮ ಸಾಹಿತ್ಯ ರಚನೆಯಾಗುವ ಟೈಮ್ದಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆ ಇತ್ತು ಅನ್ನೋದು ಇದರಿಂದ ಗೊತ್ತಾಗತ್ತೆ. ನಗರಗಳು, ಹಳ್ಳಿಯಿಂದ ಬಂದವರು, ವೈವಿಧ್ಯಮಯ ಸಾಮಾಜಿಕ ವೃತ್ತಿಪರ ಹಿನ್ನೆಲೆಗಳನ್ನು ಹೊಂದಿದವರು ಅದರಲ್ಲಿ ಎಲ್ರೂ ಇದ್ರು. ಶಿಕ್ಷಕರಿದ್ರು, ವ್ಯಾಪಾರಿಗಳಿದ್ರು, ಬಡಿಗೆಯರಿದ್ರು, ಜ್ಯೋತಿಷಿಗಳಿದ್ರು, ಅಕ್ಕಸಾಲಿಗರು, ಕಮ್ಮಾರ, ಎಲ್ಲ ರೀತಿಯ ಜನರು ಇರುವುದು ಇದೊಂದು ವೈಶಿಷ್ಟ್ಯ ಸಂಗಮ ಸಾಹಿತ್ಯದ್ದು. ಆಮೇಲೆ ನೆಕ್ಸ್ಟ್ ನೋಡ್ರಿ,
5ನೇ ಶತಮಾನದ ಅವಧಿಯಲ್ಲಿ ಹಲವಾರು ತುಳು ನೀತಿ ಬೋಧಕ ಕೃತಿಗಳು ಬರೆಯಲಾಗಿದೆ. ಅತ್ಯಂತ ಪ್ರಸಿದ್ಧವಾದದ್ದು ಅಂತಂದ್ರೆ ತುಳುವರವರು ಬರೆದ ತಿರುಕುಳ್. ಇದು ನೀತಿಶಾಸ್ತ್ರ, ರಾಜಕೀಯವಾಗಿ ಪ್ರೀತಿಯ ಕುರಿತಾದ ಕೃತಿಯಾಗಿದೆ. ನೀತಿಶಾಸ್ತ್ರ ಮತ್ತು ರಾಜಕೀಯ ಕುರಿತದ್ದು ತಿರುಕುಳ್. ಹಲವಾರು ಮಹಾಕಾವ್ಯಗಳು ಕೂಡ ಇದೆ. ಶಿಲ್ಪಧಿಕಾರಂ, ಮಣಿಲೇಖಂ ಇವು ಮಹಾಕಾವ್ಯಗಳು. ತುಳು ಸಾಹಿತ್ಯದ 2 ಮಹಾಕಾವ್ಯಗಳು. ಇದು ಕೃತಿ ರೀ ಇದು. ಮೊದಲನೇ ಎರಡನೇದಕ್ಕಿಂತ ಸ್ವಲ್ಪ ಹಿಂದಿನದ್ದು. ಸೊ ಮುಂದಿನ ಭಾಗನ ನೆಕ್ಸ್ಟ್ ಬರೋದು ಮಧ್ಯಕಾಲೀನ ಟೈಮ್ದಲ್ಲಿ ರಚನೆಯಾದಂಥ ಹಳೆಯ ಕೃತಿಗಳ ಬಗ್ಗೆ. ಸೊ ಪಾಠ ಮಾಡೋ ಟೈಮ್ದಲ್ಲಿ ಅಥವಾ ವಿವರಣೆ ಕೊಡೋದಲ್ಲಿ ಏನಾದರೂ ಚಿಕ್ಕ ಪುಟ್ಟ ಮಿಸ್ಟೇಕ್ ಆಗೋದಾದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು.